ತಾರಾ ಕೇಳ್ತಿದ್ದಾರೆ. ಸರ್, ಇವರು ಕಾವೇರಿ ಅಂತ ನನ್ನ ಫ್ಯಾಮಿಲಿ ಫ್ರೆಂಡು. ಇವರು ಅವ್ರ ಅಮ್ಮ ಪದ್ಮ, ಅವ್ರ ಕೈ ತುತ್ತೆ ತಿಂದು ನಾವು ಬೆಳೆದವರು. ಇನ್ನು ಇವರು ಅವ್ರ ಅಕ್ಕ ಪೂರ್ಣಿಮಾ, ಅವ್ರ ಹಸ್ಬೆಂಡ್ ಆದಿತ್ಯ ಅಂತ. ನನ್ನ ಮಗನ ಥರ ನೋಡ್ಕೊಂಡಿದ್ದಾರೆ. ಇವ್ರ ತಂದೆ ಇದ್ದಿದ್ರೆ ಭಾರಿ ಖುಷಿ ಪಡೋರು. ಅವ್ರು ಹೇಳೋದು ನಿಜಕ್ಕೂ ತುಂಬ ಖುಷಿ ಆಗೋದು ಅಂತ. ಆಮೇಲೆ ಹೇಳಿದ್ರು ಕಾವೇರಿ, ಇವರು ಶಿವಣ್ಣ ಅಂತ, ಶಿವಪುರದ ಪಂಚಾಯತಿ ಅಧ್ಯಕ್ಷರು. ಇವರು ನ್ಯಾಯ ಕೊಡೋಕ್ಕೆ ಅಂತ ಫೇಮಸ್ಸು. ನಮ್ಮ ಬಯಲು ಸೀಮೆಯಲ್ಲಿ ಇವ್ರ ಹೆಸರು ಕೇಳಿದಿರೋರೇ ಇಲ್ಲ. ನಾನೀಗ ಇವ್ರೂರಲ್ಲೇ ಕೆಲಸ ಮಾಡ್ತಾ ಇರೋದು. ಇವರು ಜ್ಯೋತಿ ಅಂತ, ಅವ್ರು ಶ್ರೀಮತಿ. ನಮಸ್ತೆ. ತಾರಕ್ ಹಬ್ಬದ ದಿನ ಕರ್ಕೊಂಬಂದು ತುಂಬಾ ಖುಷಿ ಆಯ್ತು ಕಣ. ತಾರಕ್ ಹೇಗಿದೆಯಾ ಅಂತ ಕೇಳ್ತಿದಾರೆ ಅಲ್ಲಿ. ಚೆನ್ನಾಗಿದ್ದೀನಿ. ಈಗ ಮತ್ತೆ ಏನ್ ತಗೊಳ್ತೀರಾ? ಕಾಫಿ ಮಾಡ್ಲಾ? ಇಲ್ಲ, ಅದು ಏನು ಬೇಡ ಅಂತ ಮನೇಲೆಲ್ಲ ಕೊಡ್ಕೊಂಡು. ಮಾವ, ನೀವು ಪ್ರತಿ ವರ್ಷ ನಿಮ್ಮ ಅಜ್ಜಿ ಹೇಳೋ ಕಥೆನ ನಮ್ಗೆಲ್ಲ ಕೊರಿತಿದ್ರಲ್ಲ, ಇಲ್ಲೂ ಹೇಳಿ. ನೀನೇನ್ ಜೊತೆ ಅದೆಲ್ಲ ಏನ್ ಬೇಡ, ನಮಗೆಲ್ಲ ಬೇಜಾರಾಗುತ್ತೆ. ಮಾವ, ಪ್ರತಿ ವರ್ಷ ನಿಮ್ಮ ಅಜ್ಜಿ ಹೇಳೋ ಕಥೆನ ಮನೇಲಿ ನಮಗೆಲ್ಲ ಕೊರಿತಿದ್ರಲ್ಲ, ಅದೇ ಥರ ಇಲ್ಲೂ ಹೇಳಿ. ಏನೇನು ಜೊತೆ ಅದೆಲ್ಲ ಏನು ಅಲ್ಲ, ಅದನ್ನ ಹೇಳಿದ್ರೆ ಇವರೆಲ್ಲ ಬೇಜಾರು ಮಾಡ್ಕೋತಾರೆ ಅಷ್ಟೇ. ಕಾವೇರಿ ಹೇಳಿದ್ರು ಪರವಾಗಿಲ್ಲ ಪರವಾಗಿಲ್ಲ, ಅದೇನು ಹೇಳಿ ನೋಡೋಣ. ಅದು ಹಾಗಲ್ಲ, ಎಲ್ರಿಗೂ ಗೊತ್ತಿರೋದೆ. ನಾನು ಹೇಳೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಅದು ಹಾಗಲ್ಲ, ಎಲ್ರಿಗೂ ಗೊತ್ತಿರೋದೆ. ನಾನು ಹೇಳೋದ್ರಲ್ಲಿ ಏನು ವಿಶೇಷ ಏನಿಲ್ಲ. ಪರವಾಗಿಲ್ಲ ಮಾವ, ನೀವು ಹೇಳಿ. ಪರವಾಗಿಲ್ಲ, ನೀವು ಹೇಳಿ. ಏನಂದ್ರೆ ಪಟ್ಟದ ಗೊಂಬೆಗಳನ್ನ ಮದುವೆ ಮನೆಯಲ್ಲಿ ತವ್ರ ಮನೆಯಲ್ಲಿ ಮಗಳಿಗೆ ಕೊಡ್ತಾರೆ. ಅದೇನಂದ್ರೆ ಪಟ್ಟದ ಗೊಂಬೆಗಳನ್ನ ಮದುವೆ ಮನೆಯಲ್ಲಿ ಮದುಮಗಳಿಗೆ ಅಂತ ಹೇಳಿ ತವ್ರ ಮನೆಯವ್ರು ಕೊಡ್ತಾರೆ. ಅದನ್ನ ಗಂಡ ಹೆಂಡತಿ ಗೊಂಬೆ, ಲಕ್ಷ್ಮೀನಾರಾಯಣ ಗೊಂಬೆ, ರಾಜಾರಾಣಿ ಗೊಂಬೆ ಅಂತಾನು ಕರೀತಾರೆ. ಲಕ್ಷ್ಮೀನಾರಾಯಣರ ತರ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರ್ಲಿ ಅನ್ನೋದೇ ಅದ್ರ ಉದ್ದೇಶ. ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡ್ತಾರೆ. ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡ್ತಾರೆ. ಅದಕ್ಕೆ ಎಲ್ಲಾ ದೇವತೆಗಳು ಶಕ್ತಿ ತುಂಬ್ತಾರೆ. ಕೊನೆ ದಿವಸ ಅಂದ್ರೆ 10ನೇ ದಿವಸ ಅನ್ಕೋಲ್ಲ, ಕೊನೆ ದಿವಸ ಅಂದ್ರೆ 10ನೇ ದಿವಸ ದುರ್ಗಾದೇವಿ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ. ಅವರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ದೇವತೆಗಳನ್ನ ಗೊಂಬೆಗಳ ರೂಪದಲ್ಲಿ ಕೂರಿಸಿ ಇವುಗಳಿಗೆ ಪೂಜೆ ಮಾಡ್ತಾರೆ. ಇದನ್ನ ಗೊಂಬೆ ಹಬ್ಬ ಅಂತಾರೆ. ಅಲ್ಲ, ಇವುಗಳನ್ನ ಪೂಜೆ ಮಾಡ್ತೀವಿ. 9 ದಿನನೂ 9 ರೀತಿಯ ಧಾನ್ಯನ ದೇವರಿಗೆ ನೈವೇದ್ಯ ಮಾಡ್ತೀವಿ. 9 ರೀತಿಯ ಧಾನ್ಯ 9 ದಿನಗಳ ಕಾಲ 9 ರೀತಿಯ ಧಾನ್ಯಗಳನ್ನ ದೇವಿಗೆ ನೈವೇದ್ಯ ಮಾಡ್ತೀವಿ. ಅಷ್ಟೇ ವಿಷಯ. ಎಸ್ ರೆಡಿ. ಮತ್ತೊಂದ್ಸಲ ಆಕ್ಷನ್. ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡ್ತಾರೆ. ಅದಕ್ಕೆ ಎಲ್ಲಾ ದೇವತೆಗಳು ದುರ್ಗಾದೇವಿಗೆ ಶಕ್ತಿ ತುಂಬುತ್ತಾರೆ. ಕೊನೆ ದಿವಸ ಅಂದ್ರೆ 10ನೇ ದಿವಸ ದುರ್ಗಾದೇವಿ ಮಹಿಷಾಸುರನನ್ನ ಸಂಹಾರ ಮಾಡ್ತಾರೆ. ಹಾಗಾಗಿ ಆ ದೇವತೆಗಳಿಗೆ ಆ ದೇವತೆಗಳ ರೂಪದಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ. ಹಾಗಾಗಿ ದೇವತೆಗಳನ್ನ ಗೊಂಬೆಗಳ ರೂಪದಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ. ದೇವತೆಗಳನ್ನ ಗೊಂಬೆಗಳ ರೂಪದಲ್ಲಿ ಕೂರಿಸಿ ಅವುಗಳನ್ನ ಪೂಜೆ ಮಾಡ್ತಾರೆ. 9 ದಿನನೂ 9 ರೀತಿಯ ಧಾನ್ಯಗಳನ್ನ ದೇವಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸ್ತಾರೆ. ಕಾವೇರಿ ಸೂಪರ್. ನಮ್ಮಮ್ಮ ಹೇಳಿದಾಗ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇದು ನಮ್ಮ ಅಜ್ಜಿ ಬಡವಳಿ. ನನ್ನ ತಂಗಿ ತುಳಸಿ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ, ಅದು ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇದೆಲ್ಲ ನಮ್ಮ ಅಜ್ಜಿ ಬಡವಳಿ. ನನ್ನ ತಂಗಿಗೆ ಹೇಳ್ಬೇಕಾದ್ರೆ ಅದನ್ನ ನಾನು ಕೇಳಿಸ್ಕೊತಾ ಇದ್ದೆ. ನಾನು ಹಾಗೆ ನಿಮಗೆಲ್ಲ ಹೇಳಿದೆ ಅಷ್ಟೇ. ಜೊತೆಲಿ ಇದೊಂದೇ ಹಬ್ಬ ಅಲ್ಲ, ಯಾವ ಹಬ್ಬ ಆದ್ರೂ ಕತೆ ಓದೋದು ಅಲ್ಲಲ್ಲ, ಓದೋದು ನಮ್ಮ ಮಾವನೇ ಮಾಡೋದು ಅಲ್ವಾ? ಇದೊಂದೇ ಹಬ್ಬ ಅಲ್ಲ, ಯಾವುದೇ ಹಬ್ಬ ಆದ್ರೂ ಆ ಹಬ್ಬದ ಕತೆನ ಓದೋದು ಅಲ್ಲಲ್ಲ, ಓದೋದು ನಮ್ಮ ಮಾವನೇ ಅಲ್ವಾ ಮಾವ? ಎಲ್ಲರೂ ನಗರು. ಸರಿ ಬನ್ನಿ, ಎಲ್ಲ ಪೂಜೆ ಮಾಡೋಣ. ಬನ್ನಿ. ಗಾಡಿ